ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಪಲ್ಲು ಮತ್ತು ದಾಳಂಬ್ರಿ ಎರಡೂ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಬಿಸಿಗೆ ಎಲ್ಲನೂ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡ್ಕೊಂಡು ಕುಡೀರಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಮೊದಲ ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ, ನೀವೇ ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ. ಇಲ್ಲಿ ನೋಡಿ ಒಂದು ಜಾರನ್ನು ತೊಗೊಂಡಿದ್ದೀನಿ. ಜಾರ್ಗೆ ಒಂದು ಕಾಯಿ ಆಗುವಷ್ಟು ಸೇಬನ್ನು ತೊಗೊಂಡಿದ್ದೀನಿ, ಆಪಲ್ಲು. ಹಾಗೆ ಒಂದು ಕಾಯಿ ಆಗುವಷ್ಟು ದಾಳಂಬೆ ಬೀಜವನ್ನು ತೊಗೊಂಡಿದ್ದೀನಿ. ಒಂದು ಕಾಯಿಯಲ್ಲಿ ನಾನು ತೊಗೊಂಡಿರೋದು ಎರಡು, ಅದೊಂದು ಕಾಯಿ ಇದೊಂದು ಕಾಯಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಲೋಟ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ, ಕಾಯಿಸಿ ತಣ್ಣಕೆ ಮಾಡಿರೋ ಹಾಲು. ಮತ್ತು ಅದೇ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 3 ಚಮಚ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀವು ಬೇಕು ಅಂದರೆ ಬೆಲ್ಲವನ್ನು ಅಷ್ಟೇ ಸೇರಿಸ್ಕೋಬೋದು. ಇಷ್ಟನ್ನು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡು ಬರಬೇಕು. ಹಾಗೆ ಇದಕ್ಕೆ ಒಂದೆರಡು ಏಲಕ್ಕಿಯನ್ನು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಂಡು ಬರಬೇಕು. ತೆಳ್ಳಗೆ ಇರಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನಾನು ಏನೂ ಸೇರಿಸಿಲ್ಲ, ಅಷ್ಟು ಮಂದಕ್ಕೇ ಇದೆ. ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಬೇಕು ಅಂದರೆ ಐಸ್ ಟ್ಯೂಬನ್ನು ಸೇರಿಸ್ಕೋಬೋದು, ಇಲ್ಲಾಂದರೆ ಅರವೆ ನೀರನ್ನು ಬೇಕಾದರೂ ಸೇರಿಸ್ಕೋಬೋದು. ಐಸ್ ಟ್ಯೂಬು ತಣ್ಣಕ್ಕೆ ಕೋಲ್ಡ್ ಬೇಡ ಅಂದವರು ಅರವೆ ನೀರನ್ನು ಸೇರಿಸ್ಕೊಂಡ್ರೆ ಆಯಿತು. ಈಗ ನೋಡಿ ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಅಷ್ಟೇ ಫಿಲ್ಟ್ರ್ ಮಾಡ್ಕೋಬೇಕು ನೀಟಾಗಿ. ನೋಡಿ ಎಲ್ಲನೂ ಅಷ್ಟೇ ನೀಟಾಗಿ ಎಲ್ಲ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ನಾನು ಒಂದೇ ಸತಿ ಮಿಕ್ಸಿಗೆ ಹಾಕ್ಕೊಂಡಿರೋದು, ನುಣ್ಣಕ್ಕೆ ಹಾಕ್ಕೊಂಡಿದ್ದೀನಿ ಒಂದೇ ಸತಿ. ನೋಡಿ ಜ್ಯೂಸ್ ಎಲ್ಲ ಆಗಿದೆ, ರೆಡಿ ಆಗಿದೆ. ಒಂದು ಲೋಟಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಐಸ್ ಟ್ಯೂಬನ್ನು ಅಷ್ಟೇ ಸೇರಿಸ್ಕೋಬೋದು. ನಾನಿಲ್ಲಿ ಐಸ್ ಟ್ಯೂಬನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಹರವೆ ನೀರನ್ನು ಅಷ್ಟೇ ಸೇರಿಸ್ಕೋಬೋದು. ನೋಡಿ ರೆಡಿ ಆಗಿದೆ. ಆಪಲ್ಲು ಮತ್ತು ದಾಳಂಬ್ರಿ ಜ್ಯೂಸು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಬಾಯಾರಿಕೆ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ, ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.